ಸ್ನೇಹಿತರೆ, ಒಂದು ಯಾವುದಾದ್ರೂ ಒಂದು ಅಕ್ವೇರಿಯಂ ಮನೆ ತಗೊಳ್ಳಿ ಅಥವಾ ಕೆರೆಯಲ್ಲಿ ತಗೊಳ್ಳಿ, ಮೀನುಗಳಿರ್ತವೆ. ಆ ಚಲನವಲನಗಳನ್ನು ಅಬ್ಸರ್ವ್ ಮಾಡಿ. ಮೀನು ಮೇಲೋಗುತ್ತೆ, ಕೆಳಗೆ ಬರ್ತದೆ, ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಆಟ ಆಡ್ತಾ ಇರುತ್ತೆ. ಇದೇನು ಅಂದ್ರೆ ಜೀವಂತವಾಗಿದೆ ಅಂತ. ಅದೇ ಒಂದು ಸತ್ತಿರೋ ಮೀನನ್ನು ನೋಡಿ, ನೀರು ಎಲ್ಲೆಲ್ಲಿ ಹರಿದು ಹೋಗ್ತಾ ಇರುತ್ತೆ ಅದೇ ಕಡೆ ಹೋಗ್ತಾ ಇರುತ್ತೆ. ಲೆಫ್ಟ್ ಅಂದ್ರೆ ಲೆಫ್ಟ್, ರೈಟ್ ಅಂದ್ರೆ ರೈಟ್, ಎಲ್ಲೆಲ್ಲಿ ಡೌನ್ ಇರುತ್ತದೆ. ಯಾಕೆ ಅಂದ್ರೆ ಆ ಮೀನು ಸತ್ತೋಗಿದೆ. ಅದೇ ರೀತಿ ಕೆಲವರು ಮನುಷ್ಯರು ಕೂಡ ಗಾಳಿ ಬಂದ ಕಡೆ ತೂರ್ಕು ಅಂತಾರೆ. ಅವರು ಸತ್ತಿರೋ ಮೀನ್ ತರ ಎಲ್ಲೆಲ್ಲಿ ಹರಿದು ಹೋಗ್ತಾ ಇರ್ತದೆ ನೀರು, ಅದ್ರ ಜೊತೆಗೆಲ್ಲ ಹೋಗ್ತಾ ಇರ್ತಾರೆ. ಅಂದ್ರೆ ಯಾರ್ಯಾರೆಲ್ಲ ಹೇಗೆಲ್ಲ ಹೇಳ್ತಾ ಇರ್ತಾರೆ, ಆಗ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಇವರು ಜೀವಂತವಾಗಿರೋದಿಲ್ಲ, ಸತ್ತೋಗಿರ್ತಾರೆ. ಬದುಕಿರ್ತಾರೆ, ಆದರೆ ನೈಜವಾಗಿ ಮಾನಸಿಕವಾಗಿ ಸತ್ತೋಗ್ಬಿಟ್ಟಿರ್ತಾರೆ. ಆ ರೀತಿ ಮಾಡಬೇಡಿ. ಚಲನವಲನಗಳು, ಚಟುವಟಿಕೆಗಳು, ನೀವು ಬದುಕಿದ್ದೀರಾ ಅನ್ನೋದಕ್ಕೆ ಏನಾದರೂ ಒಂದು ಕ್ರಿಯೆಯಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಬೇಕು. ನಿಮ್ಮ ತನವನ್ನ ನೀವು ಉಳಿಸ್ಕೊಳ್ಬೇಕು. ನಿಮ್ಮ ಅಸ್ತಿತ್ವವನ್ನ ಬೆಳಕಿಗೆ ಮೂಡಿಸ್ಬೇಕು. ಎಲ್ಲರೂ ಆ ಬೆಳಕಲ್ಲಿ ಜಗತ್ತನ್ನು ನೋಡಬೇಕು. ಆ ಮಟ್ಟದಲ್ಲಿ ನೀವು ಬದುಕಿರೋದನ್ನ, ಜೀವಿಸೋದನ್ನ, ವ್ಯತ್ಯಾಸಗಳು ತಿಳ್ಕೊಂಡು ನಡೆದುಕೊಂಡ್ರೆ ಬಹಳ ಉತ್ತಮ.